ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತೆಭ್ಯೋ ನಮಃ. ವಾಸ್ತವ ಜ್ಯೋತಿಷ್ಯಕ್ಕೆ ನಿಮಗೆಲ್ಲರೂ ಸ್ವಾಗತ. ನನ್ನ ಯೂಟ್ಯೂಬ್ ವೀಕ್ಷಕವಾಹಿನಿಗಳಿಗೆ ಇವತ್ತಿನ ನಮಸ್ಕಾರ ತಿಳಿಸುತ್ತಾ, ಇವತ್ತಿನ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿನ್ನೆ ಹೇಗೆ ನಡೀತು ಹಾಗೆ ರಾಶಿಯ ಸ್ವಭಾವಗಳಲ್ಲಿ ರಾಶಿಯ ವರ್ಣಗಳು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಏನಿದು ರಾಶಿಯ ವರ್ಣಗಳು ಅಂದರೆ, ಸಾಮಾನ್ಯವಾಗಿ ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ ಎಂಬ ವರ್ಣಗಳು ಇರ್ತವೆ. ಅದರಲ್ಲಿ ಈ ಕ್ಷತ್ರಿಯ ರಾಶಿ ಬಂದು ಮೇಷ, ಸಿಂಹ, ಧನಸ್ಸು ಕ್ಷತ್ರಿಯ, ವೃಷಭ, ಕನ್ಯಾ, ಮಕರ ವೈಶ್ಯ, ಮಿಥುನ, ತುಲಾ, ಕುಂಭ ಶೂದ್ರ, ಕಟಕ, ರುಚಿಕ, ಮೀನ ಬ್ರಾಹ್ಮಣ. ಈ ಕ್ಷತ್ರಿಯ ರಾಶಿ ಬಂದು ಯಾವುದು? ಮೇಷ, ಸಿಂಹ, ಧನಸ್ಸು. ಈ ರಾಶಿಯವರು ಕ್ಷತ್ರಿಯ ರಾಶಿಯವರು. ಸಾಮಾನ್ಯವಾಗಿ ಏನು ಕ್ಷತ್ರಿಯ ಅಂದ್ರೆ ಹೋರಾಟ, ಯಾವುದೇ ಒಂದು ಕಷ್ಟ ಇರಲಿ, ಅದು ಯಾವುದೇ ಒಂದು ಪ್ರತಿಕ್ರಿಯೆ ಆಗಲಿ, ಅದನ್ನು ತೀರಿಸಿಕೊಳ್ಳುವಂತಹ ಚೈತನ್ಯ ಇರುತ್ತೆ. ಬಲವನ್ನು ಹೊಂದಿರ್ತಾನೆ, ಯಾವುದಕ್ಕೆ ಎಲ್ಲದಕ್ಕೂ ಮುಂದಾಳತ್ವವನ್ನು ಹೊಂದಿರ್ತಾನೆ. ಮತ್ತೆ ಹೋರಾಟದ ಸಮಯದಲ್ಲಿ ಹಿಂದುಳಿಯಲ್ಲ. ಯಾವುದೇ ಆಗಲಿ ಎಂಥ ಕಠಿಣ ಪರಿಸ್ಥಿತಿ ಆದರೂ ಮುನ್ನುಗ್ಗಿ ಅದನ್ನು ಹೋರಾಡುವಂತಹ ಶಕ್ತಿ ಇರುತ್ತದೆ. ಅದೇ ರೀತಿ ಇವರು ಕ್ಷತ್ರಿಯ ರಾಶಿಯರಿಗೇನು, ಸಾಮಾನ್ಯವಾಗಿ ಅದೆಂಥದ ಕಷ್ಟ ಇರಲಿ, ಕೆಲಸವನ್ನು ಮುಗಿಸದೆ ಬಿಡೋದೆ ಆಗೋದಿಲ್ಲ. ಅವರಿಗೆ ಚೈತನ್ಯ ಪೂರಕವಾಗಿ ಆ ರಾಶಿಯಲ್ಲೇ ಬಂದಿರುತ್ತೆ. ಈ ಮೇಷ, ಸಿಂಹ, ಧನಸ್ಸು ರಾಶಿಯಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಏನಾಗುತ್ತೆ, ಇವರು ಎಲ್ಲ ಕೆಲಸದಲ್ಲೂ ಮುಂದಾಳತ್ವ ಇರುತ್ತೆ. ಅಂದ್ರೆ ಉದಾಹರಣೆಗೆ ಒಂದು ಗಾರೆ ಕೆಲಸ ಅಂದ್ರೆ ಆ ಗಾರೆ ಕೆಲಸ ಮಾಡಿಸುವವನು ಯಾರು? ಒಬ್ಬ ಒಂದು ಮೇಸ್ತ್ರಿ ಆಗಿರ್ತಾನೆ. ಆ ಮೇಸ್ತ್ರಿ ಕೈ ಕೆಳಗೆ ಕೆಲಸ ಮಾಡೋರಂತೂ ಇರ್ತಾರೆ. ಜೊತೆಗೆ ಮೇಸ್ತ್ರಿ ಅದೆಂಥದೇ ಕಠಿಣ ಕೆಲಸ ಆಗಲಿ ಅದನ್ನು ಮುಗಿಸದಲ್ಲೇ ಬಿಡಲ್ಲ. ಅದೇ ರೀತಿ ಮುಂದಾಳತ್ವವನ್ನು ವಹಿಸಿಕೊಂಡು ಮಾಡುವಂತನು ಈ ಕ್ಷತ್ರಿಯ ರಾಶಿಯನ್ನು ಆಗಿರ್ತಾನೆ. ಅದರಲ್ಲಿ ಈ ಮೇಷ, ಸಿಂಹ, ಧನಸ್ಸಿನಲ್ಲಿ ಆ ಹೆಚ್ಚು ಗ್ರಹಗಳಿದ್ದಾಗ ಕ್ಷತ್ರಿಯತ ಅಂದ್ರೆ ಹೋರಾಡುವ ಒಂದು ನಿರ್ದಿಷ್ಟವಾಗಿ ಅದು ಉದ್ದೇಶಪೂರ್ವಕ ಎಂಥದೇ ಆಗಲಿ ಆ ಉದ್ದೇಶವನ್ನು ಈಡೇರಿಸುವ ಒಂದು ಶಕ್ತಿಯನ್ನು ಹೊಂದಿರುತ್ತಾನೆ. ಇನ್ನು ನೆಕ್ಸ್ಟ್ ಬಂದು ವೈಶ್ಯವರ್ಣ. ವೈಶ್ಯವರ್ಣ ಯಾವ ರಾಶಿ ಬರ್ತವೆ? ವೃಷಭ, ಕನ್ಯಾ, ಮಕರ. ಈ ವೈಶ್ಯವರ್ಣದ ರಾಶಿಗಳು ಏನು ಅಂದ್ರೆ, ಯಾವುದೇ ಒಂದಾಗ್ಲಿ ಲಾಭಾಂಶ ನೋಡೋ ಒಂದು ವಿಚಾರ ಆಗಿರ್ತಾರೆ. ಅದು ಯಾವುದೇ ಒಂದು ವ್ಯಾಪಾರ ಆಗಲಿ, ಯಾವುದೇ ಒಂದು ಕೆಲಸವಾಗಲಿ, ಆ ಕೆಲಸಕ್ಕೆ ಮುಂದಾಳತ್ವವಾಗಿ ಅದರಲ್ಲಿ ಲಾಭ ಬರುವಂತಹ ಉದ್ದೇಶವಾಗಿ ಮಾಡಿಕೊಂಡು ಮುನ್ನುಗ್ತಾನೆ ಹೊರತು ಲಾಭ ಇಲ್ಲ ಅಂದ್ರೆ ಅದನ್ನ ಅರ್ಥ ಇಲ್ಲ. ಏಕೆಂದ್ರೆ ಸ್ವಲ್ಪ ಲೆಕ್ಕಾಚಾರದ ಗುಣಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ವೃಷಭ, ಕನ್ಯಾ, ಮಕರದವರು ಈ ರಾಶಿಯಲ್ಲಿ ಹೆಚ್ಚಾಗಿ ಗ್ರಹಗಳಿದ್ದಾಗ ಅವನು ಆ ಕೆಲಸ ಉದ್ದೇಶಪೂರ್ವಕವಾಗಿ ಆ ಉದ್ದೇಶದಲ್ಲಿ ಲಾಭಾಂಶವನ್ನು ಬರುವಂತೆ ನೋಡ್ತಾನೆ ಹೊರತು ಇನ್ನ ಕ್ರಮೇಣವಾಗಿ ಯಾವುದೇ ರೀತಿಯಾಗಿ ಮುನ್ನುಗ್ಗಿ ಅದು ಬೇಕೋ ಬೇಡವೋ ಅನ್ನೋದು ವಿಚಾರವಾಗಿ ಅರ್ಥೈಸಿಕೊಂಡು ಅವನು ಲಾಭಾಂಶವನ್ನು ಪಡೆಯಬೇಕು ಅನ್ನೋ ಉದ್ದೇಶದಿಂದ ಮುಂದಾಳತ್ವ ಆಗಿರ್ತಾನೆ. ಇದು ವೈಶ್ಯವರ್ಣದ ಒಂದು ವಿಶೇಷವಾಗಿದೆ. ಇನ್ನು ನೆಕ್ಸ್ಟ್ ಬಂದು ಶೂದ್ರವರ್ಣ. ಈ ಶೂದ್ರವರ್ಣ ರಾಶಿಗೆ ಬಂದು ಮಿಥುನ, ತುಲಾ, ಕುಂಭ. ಈ ರಾಶಿ ಏನು, ಅದು ಏನಾರ ಆಗ್ಲಿ, ಅದೆಂಥದೇ ಕೆಲಸ ಆಗ್ಲಿ, ಯಾರು ಏನಾರ ಆಗ್ಲಿ, ಆ ಕೆಲಸ ಮಾಡಿದಲ್ಲೇ ಮುಗಿಸಲ್ಲ. ಅಂದ್ರೆ ಅವ್ರು ಹೆಚ್ಚು ಯಾವುದೇ ಒಂದು ಕೆಲಸ ಕೊಟ್ಟು ಅವ್ರು ಯಾರು ಏನಾರ ಆಗಲಿ ಜನ ಆ ಕೆಲಸ ಮುಗಿಸ್ತಲೇ ಬಿಡೋದಿಲ್ಲ. ಈ ಶೂದ್ರವರ್ಣದ ಒಂದು ವಿಶೇಷವಾಗಿರುತ್ತೆ. ಒಂದು ಉದಾಹರಣೆಗೆ ಯಾವ್ದಾರ ಒಂದು ಕೆಲಸ ಕೊಟ್ಟಾಗ ಅದನ್ನು ಪೂರೈಸಲೇ ಬಿಡಲ್ಲ. ಅವ್ರು ಹಂಗಂತಾರೆ, ಇವ್ರು ಹಂಗಂತಾರೆ, ಆ ಮಾತು ಈ ಮಾತು ಏನು ಕೇಳೋದಿಲ್ಲ. ಎಲ್ಲವನ್ನು ಮುಂದಾಳತ್ವದಿಂದ ನಮ್ದೇ ಏನಾರ ಆಗ್ಲಿ ಆ ಕೆಲಸ ಪೂರೈಸಿ ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಹೋಗುವಂತ ಸಾಮರ್ಥ್ಯವನ್ನು ಇರಿಸ್ತಾರೆ. ಮತ್ತೆ ಕೆಲವೊಂದ್ಸಲಿ ತೋರಿಕೆಯ ಒಂದು ರೂಪದಲ್ಲೂ ಕೆಲಸವನ್ನು ಮಾಡುವಂತಹ ಇವರಿಗೆ ಇರುತ್ತೆ. ಮತ್ತೆ ಆ ತೋರಿಕೆಯಲ್ಲಿದ್ರು ಆ ಕೆಲಸ ಪೂರೈಸಿಕೊಂಡು ಮುಗಿಸುವಂತ ಒಂದು ಸಾಮರ್ಥ್ಯವನ್ನು ಈ ಶೂದ್ರವರ್ಣಕ್ಕೆ ಹೆಚ್ಚಿನ ಒಂದು ವಿಶೇಷವಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು
ಬ್ರಾಹ್ಮಣ ವರ್ಣ. ಈ ಬ್ರಾಹ್ಮಣ ವರ್ಣ ರಾಶಿ ಬಂದು ಕಟಕ, ವೃಶ್ಚಿಕ, ಮೀನ. ಈ ಬ್ರಾಹ್ಮಣ ವರ್ಣದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಏನು, ಇವರು ಯಾವ್ದು ಕೆಲಸನೂ ಮಾಡಲ್ಲ, ಏನು ಮಾಡಲ್ಲ, ಒಂದು ಸ್ಮಾರ್ಟ್ ವರ್ಕ್ ಅಂದ್ರೆ ತನ್ನ ಉದ್ದೇಶವಾಗಿ ಈಡೇರಿಸಿಕೊಳ್ಳುವಂತಹ ಕೆಲಸವೂ ಆಗಿರುತ್ತೆ ಹೊರತು ಇವರು ಹೈಟೆಕ್ ಆಗಿ ಕೆಲಸ ಮಾಡುವಂಥದ್ದು, ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಮುಂದೆ ಕುಳಿತು ಕೆಲಸ ಮಾಡುವಂತಹ ಇವರು ಹೆಚ್ಚಾಗಿರುತ್ತೆ. ಅಂದ್ರೆ ಹೇಳಿ ಮಾಡಿಸುವ ಒಂದು ಯಜಮಾನದ ಒಂದು ಮಾಲೀಕತ್ವ. ಉದಾಹರಣೆಗೆ ಒಂದು ಕಟ್ಟಡ ಒಂದು ನಿರ್ಮಾಣ ಆಗ್ತಿದೆ, ಆ ನಿರ್ಮಾಣದಲ್ಲಿ ಯಜಮಾನ ಅಂತ ತಿಳ್ಕೊಳ್ಳಿ, ಬ್ರಾಹ್ಮಣ ವರ್ಣ ಯಜಮಾನ. ಇವನು ಏನ್ ಹೇಳ್ತಾನೆ, ನೋಡಪ್ಪ ಹಾಗ್ ಮಾಡು, ಇದನ್ನ ಈಗ ಕಟ್ಟು, ಅಲ್ಲಿ ಇದು ಇಡು, ಆ ರೀತಿ ಪೈಂಟ್ ಹೊಡ್ಸು, ಈ ರೀತಿ ಮನೆ ಕಟ್ಸು ಅನ್ನೋ ಒಂದು ಉದ್ದೇಶವಾಗಿ ಹೇಳ್ತಾನೆ. ಕೇವಲ ಮನೆ ಅಂತಲ್ಲ, ಯಾವುದೇ ಒಂದು ಆಫೀಸ್ ಕೆಲಸ ಆಗ್ಲಿ ಯಾವುದೇ ಆಗ್ಲಿ ಕುಳಿತುಕೊಂಡು ಹೇಳುವಂತ ಅಧಿಕಾರತ್ವವನ್ನು ಹೆಚ್ಚಾಗಿ ಹೊಂದಿರುತ್ತಾನೆ. ಈ ಕಟಕ, ರುಚಿಕ, ಮೀನ ರಾಶಿಯಲ್ಲಿ ಇದ್ದ ಹಾಗೆ ಈ ಗ್ರಹಗಳು ಹೆಚ್ಚಾದಾಗ ಅವರು ಒಂದು ಬ್ರಾಹ್ಮಣ ವರ್ಣ ತತ್ವದ ಒಂದು ಅನುಗುಣವಾಗಿ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಾದ ನಂತರ ನೆಕ್ಸ್ಟ್ ರಾಶಿಯ ಗುಣಗಳು. ಈ ರಾಶಿಯ ಗುಣಗಳು ಕೇವಲ ಏನ್ ಹೇಳುತ್ತೆ ಅನ್ನೋದು ಅವರುಗಳ ಗುಣತತ್ವಗಳು ಹೇಗೆ ಹೇಳುತ್ತೆ ಅನ್ನೋದು ಒಂದು ಉದಾಹರಣೆ. ಈಗ ಉದಾಹರಣೆಗೆ ಮೇಷ, ವೃಷಭ, ತುಲಾ, ಇವು ರಾಜಸಿಕ ರಾಶಿ. ಈ ರಾಜಸಿಕ ರಾಶಿಯನ್ನು ಇವರು ಒಂದು ಆಕ್ಟಿವ್, ಏನಂದ್ರೆ ಎಲ್ಲವನ್ನು ಒಂದು ಮೇರು ಧ್ವನಿಯಿಂದ ಹೇಳೋರು, ಅಂದ್ರೆ ಅಹಂಭಾವದಿಂದ ಅದು ಹಂಗೆ ಕಣೋ, ಇದು ಹಿಂಗೆ ಕಣೋ, ಹಂಗಲ್ಲ ಅನ್ನೋ ಒಂದು ಮೇರು ಧ್ವನಿಯಿಂದ ಹೇಳುವಂತಹ ಸಾಮರ್ಥ್ಯ ಇರುತ್ತೆ ಈ ಮೇಷ, ವೃಷಭ, ತುಲ ಈ ರಾಜಸಿಕ ರಾಶಿಯರಿಗೆ. ಮೇರು ಧ್ವನಿಯಿಂದ ಯಾವುದೇ ಒಂದು, ಈಗ ನೋಡೋ ಅವ್ನು ಕಲ್ ಹೋಗ್ತಿದ್ದ, ಅವ್ನು ಸ್ಪೀಡ್ ಹೋಗ್ತಿದ್ದಾನೆ ಅಂದ್ರೆ ನೋಡೋ 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 ಎಂತ ಸ್ಪೀಡ್ ಹೋಗ್ತಿದ್ದಾನೆ, ಅವನೆಲ್ಲಾರು ಬಿದ್ರೆ ಓ ನಾ ಗೊತ್ತಿತ್ತು ಮಾರ್ಯ ಅವನಿಗೆ ಈ ತರ ಆಗುತ್ತೆ ಅನ್ನೋ ಒಂದು ರಾಜಸಿಕ. ಅಂದ್ರೆ ಒಂದು ಅಹಂಭಾವನೆಯಿಂದ ಮೇರು ಧ್ವನಿಯಿಂದ ಯಾವುದೇ ಒಂದು ವಿಚಾರ ಆಗ್ಲಿ ಮೇರು ಧ್ವನಿಯಿಂದ ಹೇಳುವಂತಹ ಸಾಮರ್ಥ್ಯವನ್ನು ಈ ಮೇಷ, ವೃಷಭ ರಾಶಿ, ತುಲಾ ರಾಜಸಿಕ ಈ ರಾಜಸಿಕ ರಾಶಿಯಲ್ಲಿ ಒಳಗೊಂಡಾಗ, ಹೆಚ್ಚು ಗ್ರಹಗಳಿದ್ದಾಗ ಅವ್ರಿಗೆ ಒಂದು ರಾಜಸಿಕ ರಾಶಿಯ ಒಂದು ತತ್ವ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಕಟಕ, ಸಿಂಹ, ಧನಸ್ಸು, ಮೀನ. ಈ ರಾಶಿಯವರೇನು ಈ ಹೆಚ್ಚು ಗ್ರಹಗಳಿದ್ದಾಗ ಇವರಿಗೆ ಸಾತ್ವಿಕ ಗುಣ ಹೆಚ್ಚು. ಸಾತ್ವಿಕ ಗುಣ ಹೆಚ್ಚಾಗಿರುತ್ತೆ. ಏನು, ಎಲ್ಲವನ್ನು ಸಹಿಸಿಕೊಳ್ತಾರೆ, ಅವನು ಹೇಗೆ ಇರಲಿ ಎಂದು ಯಾವುದಕ್ಕೊಂದು ರಿಯಾಕ್ಟ್ ಇರಲ್ಲ, ಏನೇ ಒಂದು ಹೇಳಿರುವ ಒಂದೇ ಉತ್ತರ ಆಗಿರುತ್ತೆ. ಅಂತಹ ಗುಣಗಳು ಇವರಿಗೆ ಹೆಚ್ಚಾಗಿರುತ್ತೆ. ಈ ಕಡೆ ಒಂದು ರಾಜಸಿಕನು ಗುಣ ಇರಲ್ಲ, ತಾಮಸಿಕನೂ ಇರೋದಿಲ್ಲ, ಮತ್ತೆ ಇವುಗಳ ಮೇರು ಧ್ವನಿಯಿಂದ ಹೇಳುವಂತಹ ಉದ್ದೇಶಪೂರ್ವಕ ಏನಿರಲ್ಲ, ಎಲ್ಲದಕ್ಕೂ ಒಂದೇ ರಿಯಾಕ್ಟ್. ಈಗ ಏನಾರ ಒಂದು ಚೆನ್ನಾಗಿದೆ, ಚೆನ್ನಾಗಿದೆ ಅಷ್ಟೇ, ಅದು ಒಂದು ಉತ್ತರ ಆಗ್ಲಿ, ಅದೊಂದು ಏನಾರ ಒಂದು ಅದಕ್ಕೊಂದು ಕಾಮೆಂಟ್ ಕೊಡೋದಾಗ್ಲಿ ಏನೂ ಇಲ್ಲ, ಅದು ಸರಿ ಇರ್ಲೋ ಅಥವಾ ಸರಿ ಇಲ್ಲ ಓಕೆ ಅನ್ನೋ ಒಂದು ಹೆಚ್ಚಾಗಿ ಇವರಲ್ಲಿ ಇರುತ್ತೆ, ಇಂತಹ ಸಾತ್ವಿಕ ಗುಣಗಳಾಗ. ಇನ್ನು ಕನ್ಯಾ, ವೃಶ್ಚಿಕ, ಮಕರ, ಕುಂಭ. ಈ ರಾಶಿಯಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಏನು, ಎಲ್ಲದಕ್ಕೂ ಒಂದು ಕೊಂಕು ಮಾತುಗಳು, ಅದು ಇಲ್ಲಿ ಹಂಗಿದೆ, ಇದು ಹಂಗಿದೆ ಅನ್ನೋ ಯಾವುದೇ ಒಂದು ಎಲ್ಲ ವಿಷಯಗಳು, ಅದು ಒಳ್ಳೆಯದೇ ಇರಲಿ
ಕೆಟ್ಟದೇ ಇರ್ಲಿ, ಅದಕ್ಕೊಂದು ಏನಾರ ಒಂದು ಮಾಡಿರ್ಲಿ, ಅವತ್ತು ಏನಾರ ಒಂದು ಮಾಡ್ಕೊ ಬಂದಿರ್ತಾನೆ ಯಾರುವ, ಅದನ್ನ ನೋಡಿ ಇದನ್ ಚೆನ್ನಾಗಿದ್ಯೋ ಇಲ್ವೋ ರಿಯಾಕ್ಟ್ ಕೊಡಲ್ಲ. ಅದು ಚೆನ್ನಾಗಿಲ್ಲ, ಅದು ಹಂಗ್ ಮಾಡ್ಬೇಕಾಯ್ತು, ಹಿಂಗ್ ಮಾಡ್ಬೇಕು, ಬರೀ ಪ್ರತಿಯೊಂದಕ್ಕೂ ಕೊಂಕು ಮಾತುಗಳು ಹೆಚ್ಚಾಗಿ ಕಂಡು ಬರುವಂತಹ ಇವ್ರ ಸ್ವಭಾವ ಇರುತ್ತೆ. ಈ ಕನ್ಯಾ, ವೃಶ್ಚಿಕ, ಮಕರ, ಕುಂಭ ಈ ರಾಶಿಯಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಜಾಸ್ತಿ ಅವರು ಕೊಂಕುತನ, ಎಲ್ಲ ವಿಷಯಗಳಿಗೂ ಒಂದು ಏನಾರ ಒಂದು ಕಾಮೆಂಟ್ ಕೊಡುವ ಒಂದು ವಿಚಾರಗಳು ಹೆಚ್ಚಾಗಿ ಬರುತ್ತೆ. ಇಂಥವ್ರು ಏನ್ ಮಾಡ್ತಾರೆ, ಯಾವ್ದಕ್ಕೂ ಒಂದು ಸ್ಪಂದಿಸೋದಿಲ್ಲ, ಕರೆಕ್ಟ್ ಒಂದು ನಿರ್ಧಾರವನ್ನು ತಗೊಳಲ್ಲ, ಯಾವ್ದಕ್ಕೂ ಅಂದ್ರೆ ಬೇರೆಯವರಿಗೆ ಅವರಿಗೆ ಮಾರ್ಟ್ ಮಾಡುವಂತಹ ಹೆಚ್ಚಾಗಿ ಕಂಡು ಬರುತ್ತೆ ಹೊರತು ಇವರಲ್ಲಿ ಯಾವ್ದಕ್ಕೂ ಒಂದು ರಿಯಾಕ್ಟ್, ಅದು ಚೆನ್ನಾಗಿತ್ತೋ ಇಲ್ವಾ, ಚೆನ್ನಾಗಿಲ್ವಾ ಒಂದು ಏನು ಎಲ್ಲದಕ್ಕೂ ಒಂದು ಕೊಂಕು ಮಾತುಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇಂತಹ ಕನ್ಯಾ, ವೃಶ್ಚಿಕ, ಮಕರ, ಕುಂಭದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಎಲ್ಲದಕ್ಕೂ ಒಂದೊಂಥರ ಕಾಮೆಂಟ್ ಕೊಡ್ತಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಾಕಷ್ಟು ವಿಷಯಗಳನ್ನು ನಿಮಗೆ ರಾಶಿಯ ಸ್ವಭಾವಗಳು ಅಂದ್ರೆ ತಿಳಿಸ್ಕೊಡ್ತೀನಿ. ಕೇವಲ ಒಂದು ರಾಶಿಯ ಸ್ವಭಾವಗಳಲ್ಲಿ ಇಡೀ ಮನುಷ್ಯನ ಎಲ್ಲ ಒಂದು ನಿರ್ಧಾರಿತವಾಗಿರುತ್ತೆ ಆಗಿದೆ. ಈ ರೀತಿಯಲ್ಲಿ ಅನೇಕ ವಿಚಾರಗಳು ತಿಳ್ಕೋಬೇಕು. ತಿಳ್ಕೊಂಡಾಗ ನಮಗೆ ಅವರ ಮುಂದೆ ಹೇಗ್ ಬಾಳೋದು, ಹೇಗೆ ಅವ್ರ ಲೈಫ್ ಎಕ್ಸ್ಟೆಂಡು ಮತ್ತೆ ಜೀವನ ಅನ್ನೋದು ಹೇಗೆ ತಿಳಿಸುತ್ತೆ ಅನ್ನೋದು ಬಹಳ ವಿಷಯ ಸೂಪರ್ ಆಗಿ ಚೆನ್ನಾಗಿರುತ್ತೆ. ಈ ರಾಶಿಯ ಗುಣಗಳು, ರಾಶಿಯ ಸ್ವಭಾವಗಳಲ್ಲಿ ಅನೇಕ ರೀತಿ ಒಬ್ಬ ಮನುಷ್ಯನ ಬಗ್ಗೆ ಅನೇಕ ರೀತಿ ತಿಳ್ಕೋಬೇಕಾಗ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ನಮಸ್ಕಾರಗಳು.